take an solution or electrolyte, metal rod dipped in their own ion present in a solution, we call it as an electrode. ಅಂದ್ರೆ ಈ ಮೆಟಲ್ ರಾಡ್ ಅನ್ನ ಈ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡೋದಕ್ಕಿಂತ ಮುಂಚೆ ಮೆಟಲ್ ರಾಡ್ ಅಂತಾನೆ ಇಂಡಿಕೇಟ್ ಮಾಡ್ತೀವಿ. ಯಾವಾಗ ಮೆಟಲ್ ರಾಡ್ ಅನ್ನ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡ್ತಾ ಇದ್ದೀನಿ, ಈ ಸೊಲ್ಯೂಷನ್ ಏನಾಗಿರ್ಬೇಕು, ಸೇಮ್ ಅಯಾನ್ ಇರಬೇಕು. ಎಕ್ಸಾಂಪಲ್, ಇದನ್ನ ಜಿಂಕ್ ರಾಡ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಸೊಲ್ಯೂಷನ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಆಗಿರ್ಬೇಕು ಅಥವಾ ಜಿಂಕ್ ಅಯಾನ್ ಈ ಸೊಲ್ಯೂಷನ್ ಒಳಗಡೆ ಇರಬೇಕು. ಸೇಮ್ ಅಯಾನ್ ಇರ್ತಕ್ಕಂಥ ಸೊಲ್ಯೂಷನ್ ಒಳಗಡೆ ರಾಡ್ ಅನ್ನ ಡಿಪ್ ಮಾಡಿದ್ರೆ ಆ ಮೆಟಲ್ ರಾಡ್ ಅನ್ನ ನಾವು ಎಲೆಕ್ಟ್ರೋಡ್ ಅಂತ ಕರಿತೀವಿ. ಎ ಮೆಟಲ್ ರಾಡ್ dipped in their own ion present in a solution is called electrode. When metal rod dipped in own ion present in a solution is called electrode. If zinc rod is dipped in zinc sulfate solution, we call it as a zinc electrode. If copper rod dipped in copper sulfate, here copper rod is there, copper rod dipped in copper sulfate. ಈ copper sulfate ಒಳಗಡೆ ಯಾವ ತರ ಏನಿರ್ತವೆ, Cu2 plus SO4 2 minus ions ಇರ್ತವೇನ್ರಿ. ಈ copper 2 plus ಇಷ್ಟು copper ಸೇಮ್ ಅಯಾನ್ ಇದೆಯಾ ಈ ಸೊಲ್ಯೂಷನ್ ಒಳಗಡೆ, copper 2 plus ಅಯಾನ್ ಇದೆ ತಾನೆ. ಈ ತರ ಇತ್ತು ಅಂದ್ರೆ ಇದನ್ನ ನಾನು ಎಲೆಕ್ಟ್ರೋಡ್ ಅಂತ ಕರಿತೀನಿ. ಇಫ್ ಇದನ್ನ ಕಾಪರ್ ರಾಡ್ ಅನ್ನ ನಾನು ಕಾಪರ್ ಸಲ್ಫೇಟ್ ಒಳಗಡೆ ಡಿಪ್ ಮಾಡಿದ್ರೆ ಇದನ್ನ ಕಾಪರ್ ಎಲೆಕ್ಟ್ರೋಡ್ ಅಥವಾ ಎಲೆಕ್ಟ್ರೋಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇಫ್ ಜಿಂಕ್ ರಾಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ವಿ ಇಂಡಿಕೇಟ್ ಆಸ್ ಅನ್ ಜಿಂಕ್ ಎಲೆಕ್ಟ್ರೋಡ್. ಓಕೆ, ಇಲ್ಲಿ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಂತ ಬರುತ್ತೆ. ಆಕ್ಸಿಡೇಷನ್ ಅಂದ್ರೆ ಇಫ್ ಮೆಟಲ್ ಲಾಸ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಅಥವಾ ಲಾಸ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ವಿ ಕಾಲ್ ಆಸ್ ಅನ್ ಆಕ್ಸಿಡೇಷನ್. ಗೇನ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ವಿ ಕಾಲ್ ಆಸ್ ಅನ್ ರಿಡಕ್ಷನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಂಡ್ರೆ ರಿಡಕ್ಷನ್, ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡ್ರೆ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ವಿ ಕಾಲ್ ಆಸ್ ಎನ್ ರೆಡಾಕ್ಸ್ ರಿಯಾಕ್ಷನ್. ಓಕೆ, electrochemical reaction mainly depending upon redox reaction. ಓಕೆ, ಈಗ ಎಲೆಕ್ಟ್ರೋಡ್ ಅಂದ್ರೆ ಏನು ಅಂತ ನೋಡಿದ್ರಿ ಅಲ್ವಾ. ಅಂದ್ರೆ ಯಾವುದೇ ಒಂದು ಮೆಟಲ್ ಅನ್ನ ಅದರ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದಾಗ ಆ ಸೊಲ್ಯೂಷನ್ ಒಳಗಡೆ ಏನಾದ್ರೂ ಸೇಮ್ ಅಯಾನ್ ಇತ್ತು ಅಂದ್ರೆ ಅದನ್ನ ನಾನು ಏನಂತ ಕರಿತೀನಿ, ಎಲೆಕ್ಟ್ರೋಡ್ ಅಂತ ಮೆನ್ಷನ್ ಮಾಡ್ತೀನಿ. Okay, next we are move on to electrode potential or single electrode potential. ಅಂದ್ರೆ ಏನು? If electrode dipped in their own ion present in a solution, potential is developed. Here positive ಬರಬಹುದು, ಎಲೆಕ್ಟ್ರೋಡ್ ಮೇಲೆ ಪಾಸಿಟಿವ್ ಬರ್ತಾ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ಏನಾಗಬಹುದು, ಫಾರ್ಮ್ ಆಗಬಹುದು. ಹೌದಲ್ವಾ? ಪೊಟೆನ್ಶಿಯಲ್ ಡೆವಲಪ್ ಆಗುತ್ತೆ. ಯಾವಾಗ ಡೆವಲಪ್ ಆಗುತ್ತೆ? ವೆನ್ ಎಲೆಕ್ಟ್ರೋಡ್ ಇಸ್ ಡಿಪ್ಡ್ ಇನ್ ದೇರ್ ಓನ್ ಅಯಾನ್ ಪ್ರೆಸೆಂಟ್ ಇನ್ ಎ ಸೊಲ್ಯೂಷನ್, ದ ಪೊಟೆನ್ಶಿಯಲ್ ಇಸ್ ಡೆವಲಪ್ಡ್ ಅಟ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಯಾವುದು? ದ ಮೆಟಲ್ ಅಂಡ್ ದೇರ್ ಸೊಲ್ಯೂಷನ್ ಅಟ್ ಈಕ್ವಿಲಿಬ್ರಿಯಂ. The potential will be developed is called as electrode potential or single electrode potential. ನಾನು ಬೇರೆ ಒಂದು ಎಲೆಕ್ಟ್ರೋಡ್ಗೆ ಇದನ್ನೇನು ನಾನು ಜಾಯಿನ್ ಮಾಡಿಲ್ಲ, ಓನ್ಲಿ ಎಲೆಕ್ಟ್ರೋಡ್ ಅಥವಾ ಮೆಟಲ್ ರಾಡ್ ಅನ್ನ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದೀನಿ. ಡಿಪ್ ಮಾಡಿದ ತಕ್ಷಣ ಪೊಟೆನ್ಶಿಯಲ್ ಡೆವಲಪ್ ಆಗುತ್ತೆ. ಯಾವಾಗ? ಈ ಮೆಟಲ್ ಅಂಡ್ ದೇರ್ ಸೊಲ್ಯೂಷನ್ ಅಟ್ ಈಕ್ವಿಲಿಬ್ರಿಯಂ ಇದ್ದಾಗ. ಈಕ್ವಿಲಿಬ್ರಿಯಂ. Another one example, zinc rod ತಗೋಣ. Zinc rod when dipped in their zinc sulfate solution, what happens? Almost all zinc is easily oxidation takes place. Oxidation takes place because of highly electropositive. Oxidation ಅಂದ್ರೆ loss of
electron ಅಂದ್ಕೊಳ್ಳೋಣ. zinc give rise to zinc 2 plus 2 electron. Okay, zinc 2 plus ion ಆಗುತ್ತೆ. This zinc, actually this zinc rod, here zinc 2 plus ion is there. ಎರಡು ಕಾನ್ಸಂಟ್ರೇಷನ್ ಜಿಂಕ್ ಎಲೆಕ್ಟ್ರೋಡ್ ಜಿಂಕ್ ಅಯಾನ್ ಎರಡು ಈಕ್ವಿಲಿಬ್ರಿಯಂ ರೀಚ್ ಆದಾಗ ಪೊಟೆನ್ಶಿಯಲ್ ಅನ್ನು ನಾವು ನೋಡ್ತಾ ಇದ್ದೀವಿ. ಪೊಟೆನ್ಶಿಯಲ್ ಡೆವಲಪ್ ಆಗುತ್ತೆ. ಪೊಟೆನ್ಶಿಯಲ್ ವಿಲ್ ಬಿ ಡೆವಲಪ್ಡ್. ಅದನ್ನ ಏನಂತ ಇಂಡಿಕೇಟ್ ಮಾಡ್ತೀವ್ರಿ? ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಇಷ್ಟು ಅದು ಹೇಳ್ಬೋದು. ಸಿಂಪಲ್ ಡೆಫಿನೇಷನ್ ಅಂದ್ರೆ ವೆನ್ ಪೊಟೆನ್ಶಿಯಲ್ ಡೆವಲಪ್ಡ್ ಅಥವಾ potential difference between the electrode and their own ion present in a solution at equilibrium is called electrode potential or single electrode potential ಅಂತ ಇಂಡಿಕೇಟ್ ಮಾಡ್ತೀವಿ. ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್ ನಾನು ಹೇಳಿದೆ ಈಗ ತಾನೇನೆ, ಜಿಂಕ್ ರಾಡ್ ಅಥವಾ ಕಾಪರ್ ರಾಡ್ ಯಾವ್ದಾದ್ರು ತಗೋಣ. ಈಗ ಜಿಂಕ್ ರಾಡ್ ಅನ್ನೇ ತಗೊಳ್ತೀನಿ. ದಿಸ್ ಇಸ್ ಜಿಂಕ್. ಯಾವ ಸ್ಟೇಟ್ ಅಲ್ಲಿ ಇದೆಯಪ್ಪ? ಇದು ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ ರಾಡ್. ನೆಕ್ಸ್ಟ್ ಎಲೆಕ್ಟ್ರೋಲೈಟ್ ತಗೊಳ್ತಾ ಇದ್ದೀನಿ ಅಥವಾ ಸೊಲ್ಯೂಷನ್ ತಗೊಳ್ತಾ ಇದ್ದೀನಿ. ಸೊಲ್ಯೂಷನ್ ಯಾವ ತಗೋಬೇಕು ಅಂತ ಹೇಳಿದ್ರೆ ಇದನ್ನ ಎಲೆಕ್ಟ್ರೋಡ್ ಅಂತ ಕನ್ಸಿಡರ್ ಮಾಡಬೇಕು ಅಂದ್ರೆ ಸೇಮ್ ಅಯಾನ್ ಇರ್ತಕ್ಕಂಥ ಸೊಲ್ಯೂಷನ್ ಆಗಿರಬೇಕು. ಜಿಂಕ್ ಇದೆ ಅಂದ್ರೆ ಇಲ್ಲಿ ಜಿಂಕ್ ಅಯಾನ್ ಇದರಲ್ಲಿ ಇರಲೇಬೇಕು. ಓಕೆ, ಹಾಗಾಗಿ ನಾನು ಏನ್ ತಗೊಳ್ತಾ ಇದ್ದೀನಿ? ZnSO4. ಹಾಗಾದ್ರೆ ಈ ಸೊಲ್ಯೂಷನ್ ಒಳಗಡೆ ಏನೇನಿರುತ್ತೆ? Zn2+ ಇರುತ್ತೆ, SO4 2- ಇರುತ್ತೆ. Must and should be zinc ion present in the solution because of you take a zinc rod. That's why totally this we indicate as an electrode. Okay, ಯಾವಾಗ ಎಲೆಕ್ಟ್ರೋಡ್ ಅನ್ನು ಇದರೊಳಗಡೆ ಡಿಪ್ ಮಾಡ್ತೀನಿ, ಡಿಪ್ ಮಾಡಿದ ತಕ್ಷಣ ಪೊಟೆನ್ಶಿಯಲ್ ಡೆವಲಪ್ ಆಗುತ್ತೆ. ಪಾಸಿಟಿವ್ ಅಂಡ್ ದೆನ್ ನೆಗೆಟಿವ್ ಪೊಟೆನ್ಶಿಯಲ್ ಎರಡು ಡೆವಲಪ್ ಆಗುತ್ತೆ. ಯಾವ ಡೆವಲಪ್ ಆಗುತ್ತೆ? ಈ ಮೆಟಲ್ ಅಂಡ್ ದೇರ್ ಅಯಾನ್ಸ್ ಅಟ್ ಈಕ್ವಿಲಿಬ್ರಿಯಂ ಸೇಮ್ ಇದ್ದಾಗ ಕಾನ್ಸಂಟ್ರೇಷನ್ ಪೊಟೆನ್ಶಿಯಲ್ ಡೆವಲಪ್ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳಿದೆ ಆಗ್ಲೇ ತಾನೇ, ಜಿಂಕ್ ರಾಡ್ ಅಂತ ತಗೊಂಡೆ. ಜಿಂಕ್ ಸಾಲಿಡ್ ಇದೆ. ಓಕೆ, ಜಿಂಕ್ ಸಾಲಿಡ್. ಹಾಗಾದ್ರೆ ಜಿಂಕ್ 2+ ಅಯಾನ್ ಯಾವ ಸ್ಟೇಟ್ ಅಲ್ಲಿ ಇದೆ? ಇದು aqueous ಸ್ಟೇಟ್ ಅಲ್ಲಿ ಇದೆ. ಇದರಲ್ಲಿ ಸೊಲ್ಯೂಷನ್ ಅಲ್ಲಿ ಜಿಂಕ್ ಅಯಾನ್ ಇದೆ. ಇದು ಜಿಂಕ್ ರಾಡ್ ಅಲ್ಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ. ಇಲ್ಲಿ ನಾನು ಏನಾಗುತ್ತೆ ಅಂತ ಹೇಳಿದೆ? ಆಕ್ಸಿಡೇಷನ್ ಆಗುತ್ತೆ. ಈಗ ಜಿಂಕ್ ರಾಡ್ ತಗೊಂಡಿದ್ದೀನಿ, ಜಿಂಕ್ ಸಾಲಿಡ್